ಬಂಟಿ, ನನ್ನ ಜೀವನ ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಲಾಕ್ಡೌನಲ್ಲಿ ಮಾಸ್ಕ್ ಹಾಕೊಂತಿರ್ಲಿಲ್ಲ. ಅಂಥದ್ದೇನಾಯ್ತು ಟಿಂಗು? ನಿನ್ನೆ ನಾನು ನನ್ನ ಗರ್ಲ್ ಫ್ರೆಂಡು ಬಸ್ ಸ್ಟಾಪಲ್ಲಿ ನಿಂತಿದ್ವಿ. ಆಗ ಒಬ್ಬ ಭಿಕ್ಷುಕ ಬಂದು ಸಾರ್ 10 ರೂಪಾಯಿ ಕೊಡಿ ಅಂತ ಕೇಳ್ದ. ಆಮೇಲೆ ಏನಾಯ್ತು? ಜೇಬಿಂದ 10 ರೂಪಾಯಿ ತೆಗೆದು ಅವನಿಗೆ ಕೊಟ್ಟೆ. ಆವಾಗ ಆ ಭಿಕ್ಷುಕ ಏನಂದ? ಗುರು, ಇವಾಗ ನಿನ್ನ ಹೊಟ್ಟೆ ಪಾಡಿಗೆ ಏನು ಮಾಡ್ತೀಯಾ ಅಂದ. ಬೆಂಕಿ, ನಾನೊಂದು ಪ್ರಶ್ನೆ ಕೇಳ? ಹಾ ಕೇಳಿ. ಯಾಕೆಲ್ಲ ಹೆಣ್ಮಕ್ಳು ಮದುವೆ ಆದ ಹೊಸರಲ್ಲಿ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಗೊಳೋ ಅಂತ ಕಣ್ಣೀರು ಹಾಕ್ತಾರೆ? ಬೇರೆಯವ್ರ ಮನೆಗೆ ಹೋಗಿ ಕಸ ಗುಡಿಸು, ಪಾತ್ರೆ ತೊಳಿ, ಬಟ್ಟೆ ಒಗಿ ಅಂದ್ರೆ ಖುಷಿನ ಆಗುತ್ತೆ? ಏನೋ ಬಂಟಿ, ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ಸಮಾಚಾರ? ಏನಿಲ್ಲಪ್ಪ, ಇವತ್ತು ನನಗೊಂದು ಹುಡುಗಿ ಪ್ರಪೋಸ್ ಮಾಡಿದ್ಲು. ಅಂತೂ ಇಂತೂ ನನ್ನ ಮಗನಿಗೊಂದು ಹುಡುಗಿ ಸಿಕ್ಕೇ ಬಿಟ್ಲು. ಸರಿ, ಅವಳೇನಂತ ಪ್ರಪೋಸ್ ಮಾಡಿದ್ಲು? ಅದೇ ಅಪ್ಪ, ನೀನು ತುಂಬಾ ಸ್ಮಾರ್ಟ್ ಆಗಿದ್ಯಾ ಅಂದ್ಲು. ಸರಿ, ಆಮೇಲೆ ನಾನು ಕನ್ನಡಿಲಿ ನನ್ನ ಮುಖ ನೋಡ್ಕೊಂಡೆ ಅಪ್ಪ. ಮತ್ತೆ ಮುಖ ತೊಳ್ಕೊಂಡು ಇನ್ನೊಂದ್ಸರಿ ನೋಡ್ಕೊಂಡೆ. ಆಮೇಲೆ ಕ್ರೀಮ್ ಹಾಕೊಂಡು ಮತ್ತೆ ನೋಡ್ಕೊಂಡೆ. ಆಮೇಲೇನಾಯ್ತು? ಆಮೇಲೆ ಗೊತ್ತಾಯ್ತು ಅವಳು ನನ್ನ ಹತ್ರ ಫ್ರೀಯಾಗಿ ರೀಚಾರ್ಜ್ ಮಾಡಿಸ್ಕೊಳ್ಳೋ ಸ್ಕೆಚ್ ಹಾಕಿದ್ದಾಳೆ ಅಂತ. ಡಾಕ್ಟ್ರೇ, ಎಲ್ಲಿದ್ದೀರಾ? ಬೇಗ ಬನ್ನಿ. ಯಾಕ್ರಿ ಕೃಷ್ಣ ಇದ್ದೀರಾ? ಏನಾಯ್ತು? ಡಾಕ್ಟ್ರೇ, ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಬೇಗ ನೋಡಿ ಡಾಕ್ಟ್ರೇ. ಐ ಆಮ್ ಸಾರಿ, ನೀವು ಅರ್ಧ ಗಂಟೆ ಬೇಗ ತಗೊಂಬಂದಿದ್ರೆ ನಾನೇನಾದ್ರೂ ಮಾಡ್ತಾ ಇದ್ದೆ. ಆಕ್ಸಿಡೆಂಟ್ ಆಗಿ 5 ನಿಮಿಷ ಆಯ್ತು. ಅರ್ಧ ಗಂಟೆ ಏನು ಅಡ್ವಾನ್ಸ್ ಆಗಿ ಕರ್ಕೊಂಡ್ಬರ್ಬೇಕಿತ್ತ? ಡಾಕ್ಟ್ರೇ, ಲೂಸ್ ಮೋಷನ್ ಸ್ಟಾಪ್ ಆಗ್ತಿಲ್ಲ ಡಾಕ್ಟ್ರೇ. ನಾನು ನಿನ್ಗೆ ಹೇಳಿದ್ನಲ್ಲಪ್ಪ, ನಿಂಬೆ ಹಣ್ಣು ಯೂಸ್ ಮಾಡು ಅಂತ. ಯೂಸ್ ಮಾಡ್ತಾ ಇದ್ದೀನಿ ಡಾಕ್ಟ್ರೇ. ಮತ್ತೆ ನಿನ್ ಸಮಸ್ಯೆ? ಅದು ನಿಂಬೆಹಣ್ಣು ಯೂಸ್ ಮಾಡಿದಾಗ ಸ್ವಲ್ಪ ಹೊತ್ತು ಸ್ಟಾಪ್ ಆಗುತ್ತೆ, ನಿಂಬೆಹಣ್ಣು ತೆಗೆದಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ.